ಹಾಯ್ ಎಲ್ರಿಗೂ ನಮಸ್ಕಾರ. ಅಂತೂ ಬಿಗ್ ಬಾಸಲ್ಲಿ ನಾವು ಯಾರನ್ನ ಇಮ್ಯಾಜಿನ್ ಮಾಡಿದ್ದೀವಿ ಅವರೇ ಫೈನಲಿ ಗೆದ್ದಾಯಿತು. ಸೊ ಬಿಗ್ ಬಾಸ್ ಸ್ಟಾರ್ಟಿಂಗಿಂದನೂ ನಮ್ದು ಒಂದೇ ಆಸೆ ಇದ್ದಿದ್ದು, ಗಿಲ್ಲಿ ಮತ್ತು ರಕ್ಷಿತನ ಫೈನಲ್ ಸುದೀಪ್ ಅವರ ಕೈಯಲ್ಲಿ ನೋಡಬೇಕನ್ನೋದು ಒಂದು ಆಸೆ ಇತ್ತು. ಫೈನಲಿ ಆ ಆಸೆ ನೆರವೇರಿತು. ಯಾಕಂದರೆ ನಾನು ಸ್ಟಾರ್ಟಿಂಗ್ ಬಿಗ್ ಬಾಸ್ ನೋಡ್ಬೇಕಾದ್ರೆ ನಾನು ರೀಲ್ಸ್ ಎಲ್ಲ ಮಾಡ್ತಿದ್ದೆ, ಇನ್ನೊಬ್ಬ ಡೈಲಾಗ್ಗೆ ಯೂಸ್ ಮಾಡ್ಕೊಬಿಟ್ಟು ರೀಲ್ಸ್ ಮಾಡ್ತಿದ್ದೆ. ಸೊ ನಾನು ರಕ್ಷಿತನ ರೀಲ್ಸ್ ಮಾಡಬೇಕಾದ್ರೆ ತುಂಬ ಜನ ನನಗೆ ಫಸ್ಟು ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ನೀವು ರಕ್ಷಿತನ ಗೇಲಿ ಮಾಡ್ತಾ ಇದ್ದೀರಾ, ಆಮೇಲೆ ನೀವೇಕೆ ಅವರ ರಕ್ಷಿತಂದು ಇದು ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ ಎಲ್ಲ ತುಂಬ ಜನ ಆಲ್ಮೋಸ್ಟ್ ನನಗೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ರಕ್ಷಿತನ ಗೇಲಿ ಮಾಡೋಕ್ಕೆ ನಾನಂತೂ ಖಂಡಿತ ನಾನು ರೀಲ್ಸ್ ಮಾಡ್ತಿರ್ಲಿಲ್ಲ. ಅವಳು ಇಷ್ಟಪಟ್ಟು ಅವಳು ಮಾತಾಡೋ ಶೈಲಿನ ಇಷ್ಟಪಟ್ಬಿಟ್ಟು ಅಂತೂ ನಾನು ರೀಲ್ಸ್ ಎಲ್ಲ ತುಂಬ ಮಾಡಿದ್ದೆ ರಕ್ಷಿತಾ ಶೆಟ್ಟಿ ಬಗ್ಗೆ. ರಕ್ಷಿತಾ ಶೆಟ್ಟಿಯ ಒಂದು ಡೈಲಾಗ್ಸು ನಾನು ತುಂಬ ರೀಲ್ಸ್ ಮಾಡಿದ್ದೆ. ಆಮೇಲೆ ತುಂಬ ಜನ ಕಡೆ ಫಸ್ಟ್ ಎಲ್ಲರೂ ಆಡ್ಕೊಳ್ಳೋರು ಕಡೆಗೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನನಗೆ ಏನಂದರೆ ಬಿಗ್ ಬಾಸಲ್ಲಿ ಏನು ಹೇಳ್ತಾರಲ್ಲ, ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಯಾರು ಡಿಸರ್ವ್ ಇದ್ದಾರೆ ಖಂಡಿತ ಅವರೇ ಕಪ್ ಗೆದ್ದಿದ್ದಾರೆ ಅಂತ ನಮ್ಮೆಲ್ಲರ ಒಂದು ಇದು. ಯಾಕಂದರೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರಿಂದನೇ ನಾವು ಒಂದು ಬಿಗ್ ಬಾಸ್ ನೋಡ್ತಾ ಇದ್ದಿದ್ದು. ಆಮೇಲೆ ಏನಂದರೆ ಫೈನಲಿ ನಾವು ಇಬ್ಬರೂ ಕೂಡ ಸುದೀಪ್ ಅವರು ಆ ಕಡೆ ನೋಡಬೇಕು ಅನ್ನೋದೊಂದು ಆಸೆ ಇತ್ತು. ಬಟ್ ಅದೇ ರಕ್ಷಿತನ ಒಂದು ವ್ಯಕ್ತಿತ್ವ ಅಂತೂ ಅಷ್ಟು ಒಂದು ಮೈಂಡ್ ಮೆಚ್ಚು ನಿಜವಾಗ್ಲೂ ರೀ. ಅವ್ರ ಹೆತ್ತ ತಂದೆ ತಾಯಿಗೆ ನಾನು ನಿಜವಾಗ್ಲೂ ನಾನೇ ಕೈ ಮುಗಿಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವಳು ಒಂದೊಂದು ಮಾತು, ಅವಳು ಬಿಗ್ ಬಾಸ್ ಮನೆಯೊಳಗಡೆ ಅಂತ ಅಲ್ಲ, ಯಾಕಂದರೆ ಅವಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಅವಳು ಒಂದೊಂದು ಇಂಟ್ರ್ವ್ಯೂನೂ ನೋಡ್ತಾ ಇದ್ದೀನಿ, ಅವಳು ಒಂದೊಂದು ಇಂಟ್ರ್ವ್ಯೂ ಕೊಡ್ತಾ ಇರೋದು ಎಷ್ಟು ಮೆಚೂರ್ಡಾಗಿ ಮಾತಾಡ್ತಾಳೆ. ಆ ಮಾತು ಖಂಡಿತ ನಾವು ನಮ್ಮ ಏಜಲ್ಲೂ ನಾವು ಮಾಡಿ ಆ ಥರ ಮಾತಾಡಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನನಗೆ ಆ್ಯಕ್ಚುಲಿ ನಾನು ಫಸ್ಟಿಗೆ ಹೇಳಿದೆ, ನನಗೆ ಯಾವ ಫಿಲ್ಮಲ್ಲಿ ಹೀರೋ ಹೀರೋಯಿನಿ ಆಮೇಲೆ ಫಿಲ್ಮ್ ಆ ಥರ ಏನೂ ಕ್ರೇಜ್ ಇಲ್ಲ. ಆದರೆ ನಂಗೆ ರಕ್ಷಿತಾ ಇನ್ನೇನು ಅದೇ ಪಡುಬಿದ್ರೆಯಲ್ಲಿ ಆಮೇಲೆ ಇಲ್ಲಿ ನಮ್ಮ ಉಡುಪಿಯಲ್ಲಿ ಸನ್ಮಾನ ಇದೆ ಅಂತ ಹೇಳಿದಾಗ ಎಲ್ಲೋ ಒಂಥರ ಮನಸ್ಸಾಯ್ತಾ, ಹೋಗಬೇಕು ಅಲ್ಲಿ ರಕ್ಷಿತ ನೋಡಬೇಕು, ಡೈರೆಕ್ಟಾಗಿ ನೋಡ್ಬೇಕು ಅನ್ನೋದು ಏನೋ ಒಂಥರ ಸೈಡಲ್ಲಿ ಆಸೆ. ಅಂದರೆ ಇದೇ ಅಲ್ವಾ ಒಂಥರ ಹುಚ್ಚು ಕ್ರೇಜ್ ಅನ್ನೋದು, ಅದಕ್ಕೆ ಅಲ್ವಾ ಒಂಥರ ಅಭಿಮಾನಿ ಅನ್ನೋದು. ಯಾಕಂದ್ರೆ ನೋಡಿ, ರಕ್ಷಿತಾ ಯಾವತ್ತೋ ನಮಗೆ ಒಂಥರ ಫೇವ್ರೇಟ್ ಆಗಿಬಿಟ್ಟಿದ್ದಾಳೆ. ಸೊ ಹಾಗಾಗಿ ಆ ರಕ್ಷಿತಾ ಅವಳಿಗೆ ಒಂಥರ ಏನು ಫ್ಯೂಚರಲ್ಲಿ ಅವಳಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ, ಅವಳು ಇನ್ನಷ್ಟು ಒಳ್ಳೆ ನೇಮ್ ಮಾಡಲಿ ಅಂತ ನಾವು ಇದು ಮಾಡ್ತೀವಿ, ಹಾರೈಸ್ತೀವಿ. ಹಾಗೆ ಗಿಲ್ಲಿಗೂ ಕೂಡ ಅಷ್ಟೇ, ಅವರಿಗೊಂದು ಒಳ್ಳೆ ಫ್ಯೂಚರ್ ಸಿಗಲಿ. ಯಾಕಂದರೆ ಇಬ್ಬರೂ ಕೂಡ ಡಿಸರ್ವ್ ಆಗಿದ್ದರು. ಯಾಕಂದರೆ ಯಾರಿಗೂ ಜನರಿಗೂ ಕ್ವಶನ್ ಮಾರ್ಕ್ ಇರಲಿಲ್ಲ, ಇವ್ರು ಯಾಕೆ ಅನ್ನೋದೊಂದು ಖಂಡಿತ ಕ್ವಶನ್ ಮಾರ್ಕ್ ಇರಲಿಲ್ಲ. ಫೈನಲಿ ಅವರಿಬ್ಬರು ಗೆದ್ದಿದ್ದಂತೂ ನಮ್ಮ ಇಡೀ ಕರ್ನಾಟಕಕ್ಕೆ, ಪ್ಲಸ್ಸು ಯಾರ್ಯಾರು ಬೇರೆ ದೇಶದಲ್ಲೂ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅವರಿಗೂ ಕೂಡ ತುಂಬ 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 ಖುಷಿಯಾಗಿತ್ತು. ಇಬ್ಬರು ಕೂಡ ನಮ್ಮ ಜನರಿಗೆ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದರು. ಇವಾಗಂತೂ ಸಂಜೆ 9 ಗಂಟೆ ಯಾಕಾಗುತ್ತೆ, 9:30 ಆಗುತ್ತೆ. ಮುಂಚೆ 11 ಗಂಟೆ ತನಕನೂ ನಿದ್ದೆ ಮಾಡ್ತಿರ್ಲಿಲ್ಲ, ಕಾಯ್ತಾ ಕೂತಿದ್ವಿ. ಅಂದರೆ ಬಿಗ್ ಬಾಸ್ ಬರುತ್ತೆ ಅಂತ ಬಿಟ್ಟು ನಿದ್ದೆನೇ ಮಾಡ್ತಿರ್ಲಿಲ್ಲ. ಆಯಿತು ಬೇಗ ಮನೆಯವರಿಗೆ ಊಟ ಕೊಟ್ಬಿಟ್ಟು, ಮಕ್ಳಿಗೆ ಬೇಗ ಊಟ ಕೊಟ್ಬಿಟ್ಟು ಬಂದುಬಿಟ್ಟು ಬರ್ತಾಯಿದ್ದಿದ್ದೆ. ಯಾರಾದರೆ ಬಿಗ್ ಬಾಸ್ ಬರುವಾಗ ಏನು ಮಾತಾಡೋಂಗಿಲ್ಲ, ಯಾರ್ದು ಕಾಲ್ ಬಂದರೂ ರಿಸೀವ್ನೂ ಮಾಡ್ತಿರ್ಲಿಲ್ಲ, ಅಷ್ಟು ಕ್ರೇಜು. ಇವಾಗ ಸುಮ್ಮನೆ ಟಿ ವಿ ಹತ್ರ ಹೋಗೋದೇ ಬೇಡ ಅನಿಸುತ್ತೆ, ಎಷ್ಟು ಬೇಗ ದಿನ ಕಳೀತು. ಅದೇಲೂ ಒಂದೊಂದು ಸಲ ಒಂದು ಯಾವುದ್ರದ್ದಾರೋ ಒಂದು ಏನು ಹೇಳ್ತಾರಲ್ಲ, ಒಂದು ಕ್ರೇಜ್ ಬೆಳೆಸ್ಕೊಬಿಟ್ರೆ ಅಲ್ಲಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಸೊ ಗಿಲ್ಲಿ ಮತ್ತು ರಕ್ಷಿತಾ, ನಿಮ್ಮನ್ನು ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ದೊಡ್ಡ ಸ್ಕ್ರೀನಲ್ಲಿ ನೀವು ಒಂದು ಒಳ್ಳೆಯ ಒಂದು ಕ್ಯಾರೆಕ್ಟ್ರು, ಯಾವುದಾದ್ರು ಒಂದು ಒಳ್ಳೆ ಮೂವಿಯ ಒಂದು ಒಳ್ಳೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜನರಿಗೆ ಇನ್ನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿ. ಆಮೇಲೆ ಇನ್ನೂ ಒಂಥರ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಗಿನ್ನು ಒಳ್ಳೆ ಅವಕಾಶಗಳು ಬರಲಿ ಅಂತ ನಾವು ಖಂಡಿತ ಹಾರೈಸ್ತೀವಿ. ಆಲ್ ದಿ ಬೆಸ್ಟ್.
ರಕ್ಷಿತಾ ಆ್ಯಂಡ್ ಗಿಲ್ಲಿ, ನಿಮ್ಮ ಫ್ರೆಂಡ್ಶಿಪ್ ಅಂತೂ ತುಂಬ ತುಂಬ ಚೆನ್ನಾಗಿದೆ. ಹಾಗೆ ಅದೇ ಫ್ರೆಂಡ್ಶಿಪ್ನ ನೀವು ಕೊನೆ ತನಕನೂ ನಿಮ್ಮ ಫ್ರೆಂಡ್ಶಿಪ್ ಅದೇ ಥರ ಮುಂದುವರಿಲಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್.